ಶೋಕಾಸ್ ನೋಟಿಸ್ಗೆ ಮೆತ್ತಗಾಗಿದ್ದಂತಹ ರೆಬಲ್ಸ್ ಟೀಮ್ ಮತ್ತೆ ಆಕ್ಟಿವ್ ಆದಂತೆ ಕಾಣಿಸ್ತಾ ಇದೆ. ರಮೇಶ್ ಜಾರಕಿಹೊಳಿ ಯತ್ನಾಳ್ ನಂತರ ಈಗ ಕುಮಾರ್ ಬಂಗಾರಪ್ಪ ಅವರು ಬುಸುಗುಡ್ತಾ ಇದ್ದಾರೆ ವಿಜಯೇಂದ್ರ ವಿರುದ್ಧ. ಬಿಜೆಪಿ ಭಿನ್ನರ ಬಣದಿಂದ ಮತ್ತದೇ ರಾಗ. ಸಾಫ್ಟ್ ಆಗಿದ್ದ ರೆಬಲ್ಸ್ ಮತ್ತೆ ರಾಂಗ್ ಆಗ್ತಾ ಇದ್ದಾರೆ. ಶಿಸ್ತು ಸಮಿತಿ ನೋಟಿಸ್ಗೂ ಕೂಡ ಡೋಂಟ್ ಕೇರ್ ಅಂತ ಹೇಳ್ತಿದ್ದಾರೆ. ನೋಟಿಸ್ನಿಂದ ನಾವ್ಯಾರು ವಿಚಲಿತರಾಗಿಲ್ಲ ಅನ್ನುವಂತಹ ಮೆಸೇಜ್ ಅನ್ನ ಪಾಸ್ ಮಾಡ್ತಾ ಇದ್ದಾರೆ. ರಾಜ್ಯಾಧ್ಯಕ್ಷ ಚುನಾವಣೆ ಆಗೋವರೆಗೂ ಸುಮ್ಮನಿರುವ ಮಾತಿಲ್ಲ ಅಂತ ಹೇಳ್ತಿದ್ದಾರೆ. ರಾಜ್ಯಾಧ್ಯಕ್ಷರ ಬದಲಾವಣೆ ಆಗ್ಲಿ ಅಂತ ಹೇಳಿ ಮತ್ತೊಮ್ಮೆ ಕುಮಾರ್ ಬಂಗಾರಪ್ಪ ಆಗ್ರಹಿಸಿದ್ದಾರೆ. ಈ ಮೂಲಕ ರಮೇಶ್ ಜಾರಕಿಹೊಳಿ ಯತ್ನಾಳ್ ನಂತರ ಈಗ ಕುಮಾರ್ ಬಂಗಾರಪ್ಪ ಅವರು ವಿಜಯೇಂದ್ರ ವಿರುದ್ಧ ಹಲ್ಲು ಮಸಿತಾ ಇದ್ದಾರೆ, ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಈ ಮೂಲಕ ಬಿಜೆಪಿಯಲ್ಲಿ ಭಿನ್ನರ ಟೀಮ್ ಮತ್ತಷ್ಟು ಆಕ್ಟಿವ್ ಆಗಿದೆ ಎನ್ನುವಂತಹ ಸಂದೇಶವನ್ನ ಪಾಸ್ ಮಾಡುವಂತಹ ಕೆಲಸ ಮಾಡಿದ್ದಾರೆ. ನೋಟಿಸು ಇಟ್ ಈಸ್ ನಾಟ್ ಫಾರ್ ಪಾಲಿಟಿಕ್ಸ್. ಕೆಲವು ವಿಚಾರವಾಗಿ ಕೊಟ್ಟಿದ್ದಾರೆ, ಅವರಿಗೆ ಸೂಕ್ತವಾಗಿರ್ತಕ್ಕಂಥ ಉತ್ತರವನ್ನು ಅವ್ರು ಕೊಟ್ಟಿದ್ದಾರೆ. ಅವ್ರು ಕೊಟ್ಬಿಟ್ಟು ಭಾಳ ದಿನ ಆಗೋಗಿದೆ. ಈಗ ಫಸ್ಟ್ ಒನ್ನಿಗೂ ಕೊಟ್ಟರು, ಅವರೇ ಖುದ್ದಾಗಿ ಹೋಗಿ ಬಂದರು. ಸೆಕೆಂಡ್ ಒನ್ನಿಗೆ ಏನು ಕೊಡಬೇಕಿತ್ತು ಅವರು ಡಿಫೆಂಡ್ ಮಾಡ್ಕೊಳ್ತಕ್ಕಂಥ ಕೆಪಾಸಿಟಿ ಅವರಲ್ಲಿದೆ. ಮತ್ತು ಅವ್ರ ಹಿಂದೆ ನಾವೆಲ್ಲರೂ ಕೂಡ ಇದ್ದೀವಿ. ಯಾಕಂದರೆ ವಿ ನೋ ಅಟ್ ಟೈಮ್ಸ್ ಏನಾದ್ರು ಒಂದು ನಮ್ಮ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಒಂದು ಸ್ವಲ್ಪ ಆಡು ಭಾಷೆಯಲ್ಲಿ ಏರುಪೇರು ಮಾತನಾಡೋದಾಗಿದ್ದರೂ ಕೂಡ ಅವರ ನಿರ್ಧಾರಗಳೇನಿದ್ದಾವೆ, ಅವರ ಮಾಡಿರ್ತಕ್ಕಂಥ ಸಂಕಲ್ಪ ಏನಿದೆ, ಅದ್ರ ಜೊತೆಗೆ ನಾವೆಲ್ಲರೂ ಕೂಡ ಇದ್ದೀವಿ. 101% ಯಾರು ಕೂಡ ವಿಚಲಿತ ಆಗ್ತಕ್ಕಂಥ ಅವಶ್ಯಕತೆಗಳು ಇಲ್ಲ. ಬಿಕಾಸ್ ಇಟ್ಸ್ ಅನ್ ಇಂಟರ್ನಲ್ ಡೆಮೋಕ್ರಸಿ. ಅಂಟಿಲ್ ದ ಎಲೆಕ್ಷನ್ ಪ್ರೋಸೆಸ್ ಗೆಟ್ಸ್ ಓವರ್, ವಿ ಹ್ಯಾವ್ ಅವರ್ ರೈಟ್ಸ್ ಟು ಸ್ಪೀಕ್ ಟು ಅವರ್ ಲೀಡರ್ಸ್. ನಮ್ಮ ವಾದವನ್ನು ಮಂಡನೆ ಮಾಡೋದಕ್ಕೆ, ನಮ್ಮ ವಾದವನ್ನು ಅವರಿಗೆ ತಿಳಿಸೋದಕ್ಕೆ ಮಾರ್ಗಗಳಿವೆ ಎಲ್ಲವೂ. ಒಂದೊಂದು ಸರಿ ಕೆಲವರು ಏರ್ ಧ್ವನಿನಲ್ಲಿ ಮಾತಾಡ್ತಾರೆ, ಕೆಲವರು ಒಂದು ಸ್ವಲ್ಪ ಸೂಕ್ಷ್ಮವಾಗಿರ್ತಕ್ಕಂಥವ್ರು ಸೂಕ್ಷ್ಮವಾಗಿ ಮಾತನಾಡ್ತಾರೆ, ಕೆಲವರು ಸಮಯದಿಂದ ಮತ್ತೊಬ್ಬರು ಇರೋರು ಇಲ್ಲ ನಮಗೆ ಯಾಕಪ್ಪ ಬೇಕು ಅಂತ ಹೇಳ್ಬಿಟ್ಟು ಮನೆಯಲ್ಲೇ ಕೂತ್ಕೊಳ್ಳೋರು ಕೂಡ ಇದ್ದಾರೆ. ಬದಲಾವಣೆ ಅಂತೂ ಬೇಕೇ ಬೇಕು ಅನ್ನೋರು ಇವತ್ತು 100ಕ್ಕೆ 90% ಅಷ್ಟು ಕಾರ್ಯಕರ್ತರಿಂದ ಹಿಡಿದು ಎಲ್ಲರೂ ಕೂಡ ಅದು ಮನವರಿಕೆ ಆಗಿದೆ. ಅವ್ರ ವರಿಷ್ಠರಿಗೂ ಕೂಡ ಮನವರಿಕೆ ಆಗಿದೆ. ಸೂಕ್ತವಾಗಿರ್ತಕ್ಕಂಥ ನಿರ್ಧಾರವನ್ನು ಬಿಜೆಪಿ ಪಕ್ಷದ ಪರವಾಗಿ. ಇದು ಕುಮಾರ್ ಬಂಗಾರಪ್ಪ ಅವರ ಮಾತು. ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗೇ ಆಗುತ್ತೆ ಅನ್ನುವಂತಹ ಮಾತನ್ನ ಆಡ್ತಿದ್ದಾರೆ.